ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ತಾನೇ ಎದ್ದು ಎಲ್ಲ ಕ್ಲೀನ್ ಮಾಡ್ತಾಳೆ ನಮ್ಮ ಅಕ್ಕ. ನೋಡಿ ಗೈಸ್, ನೋಡಿ ಎಲ್ಲ ಕ್ಲೀನ್ ಮಾಡ್ತಾಳೆ. ಬರೀ ಅದೇ ಕೆಲಸ ಅಲ್ದು 24 ಗಂಟೆ ಬರೀ ಕೆರ್ಕೊಂಡೇ ಇರ್ತಾಳೆ ಗೈಸ್ ಮನೇಲಿ. ಸೊ ಬನ್ನಿ ನಮ್ಮ ನೋಡಿ ಅಡುಗೆ ಮಾಡ್ತಾರೆ. ನೋಡಿ ಇಲ್ಲಿ ಡೀಪಾಗಿ ಕೆಲಸ ಮಾಡ್ತಾಳು. ಡೀಪ್ ಅಯ್ಯ ಅರ್ಜಿತಾ ಅದೇ ನಿಂಗೆ ಇಟ್ಕೊಂಡಿದ್ಯಾ? ಯಾರೋ ಹೋಗ್ತಿರೋರು ತಡಿ ತಡಿ ಇರು 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 ಅಂತ. ಏಯ್ ಮಾಡೋ ಕೆಲಸ ಎಲ್ಲ ಹೋಗೋ ಕಡೆ. ಓ ಕಾಫಿ ಕುಡಿತಾ ಇದ್ದೀವಿ ಗೈಸ್. ಇವ್ರಿ ನಮ್ಮ ಅಜ್ಜಿ. ಮಾತಾಡೇನಾದ್ರು. ಕಾಫಿ ಕುಡಿತಾ ಇದ್ದೀವಿ. ಏನಂತ ಸಪೋರ್ಟ್ ಮಾಡಿ ಗೈಸ್ ನಮ್ಮ ಮೊಮ್ಮಗಳಿಗೆ ಅಂತ. ಸಪೋರ್ಟ್ ಮಾಡಿ ಗೈಸ್ ನಮ್ಮ ಮೊಮ್ಮಗಳಿಗೆ. ಆಮೇಲೆ ಅಷ್ಟೇ, ಇನ್ನೇನು ಮಾತಾಡಲಿ. ನೋಡಿ ಮತ್ತೆ ಈಚೆಯಿಂದ ಬಂದ್ಬಿಟ್ಟು ಮತ್ತೆ ಕೆರಿತಾ ಬಿದ್ದಾಳೆ ಗೈಸಲ್ಲಿ. ಅದೇನು ಬಂದಿದೆ ಅಂತಾನೆ ಗೊತ್ತಿಲ್ಲ ಇವಳಿಗೆ. ಯಾವಾಗಲೂ ಕೆರಿತಾನೆ ಇರ್ತಾಳೆ. ನನಗೆ ಕೌಂಟರು, ನಿನಗೆ ಕೌಂಟರ್ ಇಲ್ಲ, ಯಾರು ಕೊಡಕ್ಕಾಗಲ್ಲ ಒಬ್ಬ. ಆಮೇಲೆ ಹೋಗವೆ. ಆಮೇಲೆ ಆಮೇಲೆ ಎಲ್ಲನ ಒಂದು ಕೆಲಸ ಇದ್ದರೆ ಹಂಗೆ ಕಮೆಂಟ್ ಮಾಡಿ ಗೈಸ್. ಯಾವ್ದಾರ ಮನೆ ಕೆಲಸ ಇದ್ದರೆ ಹಂಗೆ ಬರ್ತಾರೆ ಕೆಲಸ ಮಾಡೋಕ್ಕೆ ಗೈಸ್. ನಮ್ಮಮ್ಮ ಬಿಸಿ ಬಿಸಿ ಬಿಸಿಬೇಳೆ ಬಾತ್ ಮಾಡಿ ಹೋಗಿದ್ದಾರೆ. ನಾನು ಇವಾಗ ತಿನ್ನಕ್ಕೆ ಬಂದಿದ್ದೀನಿ. ಹಿಂಗೆ ಮಾಡಿ ಹಿಂಗೆ ಹಾಕೋಬೇಕು ನೋಡಿ. ಇವಾಗ ಬಿಸಿಬೇಳೆ ಬಾತ್ ತಿಂತಾ ಇದ್ದೀನಿ ನೋಡಿ. ಮತ್ತೆ ಇದೋ ಕೆಲಸ ಮಾಡ್ತಾನೆ ಅವಳೆ. ಎಷ್ಟು ಮಾಡಿದ್ರು ಅವಳಿಗೆ ಸಾಕಾಗಲ್ಲ. ಟಿ ವಿ ನೋಡ್ಕೊಂಡು ಹಾಗೆ ಬಿಸಿಬೇಳೆ ಬಾತ್ ತಿನ್ಕೊಂಡು ಕಾಲೇಜ್ಗೆ ಹೋಗ್ಬೇಕು ನೋಡಿ ಗೈಸ್. ಇವಾಗ ರೆಡಿಯಾಗಿ ಕಾಲೇಜ್ಗೆ ಹೊರಟವಳು. ಹಾಕೊಂಡಿಲ್ಲ ನೀನು, ಅವ್ರು ಯಾರು ನಿನ್ನ ಕೇಳಿಲ್ಲ ಇಯರಿಂಗ್ಸ್ ಹಾಕೊಂಡಿದ್ದೆ ಅಲ್ವಾ ಅಂತ. ಮತ್ತೆ ಬೇಗ ಥರ ಕಾಣಿಸ್ತಿಲ್ಲ ಅಲ್ವಾ? ಏನೂ ಇಲ್ಲ, ನೀನು ಅದೇ ಅಲ್ವಾ, ಅದಕ್ಕೆ ಹಂಗೆ ಕಾಣಿಸ್ತಿದ್ದೆ ಬಿಡು. ಹುಚ್ಚಿ ಹುಚ್ಚಿ ಇದ್ದಂಗೆ ಅವಳೆ. ನೋಡಿ ನೋಡಿ ನೋಡೋದು ನೋಡಿ. ಅದು ಯಾರಂತ ಇವಳನ್ನ ಏನಿಲ್ಲ ಬಿಡು. ಇನ್ನು ಇವಳು ರೆಡಿ ಆಗೋದಕ್ಕೆ 1 hour ಬೇಕು ಗೈಸ್. ಸೊ ನಾನು ಇವಳು ರೆಡಿ ಆದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. 1 ಗಂಟೆ ಇಲ್ಲ 2 ಗಂಟೆ ತೊಗೋತಾಳೆ ಗೈಸ್ ಬರೀ ರೆಡಿ ಆಗೋದಕ್ಕೆ. ಆ ಜುಟ್ಟನ್ನ ಒಂದು 16 ಸಲ ಬಾಚ್ಕೊತಾಳೆ. ನೋಡಿ ನೋಡಿ ಏನೋ ಬೈತಾವಳೆ, ಬಾಯ್ಗೆ ಬಂದಿತ್ತು ಅವಳಿಗೆ. ಆದ್ಲು ಫೈನಲಿ ರೆಡಿ ಆಗೋಳೆ, ಹೊರಟವಳೆ ಕಾಲೇಜ್ಗೆ. ಮುಚ್ಕೊಂಡು ಹೋಗು, ಮುಚ್ಕೊಂಡು ತೊಲಗು. ನೋಡಿ ಅವಳೆ ಕಡ್ಲಿ ಹೋದ ಹೋಗ್ತಾವಳೆ. ಬಾಯ್ ಲವಣ್ಯ. ನಾನು ಕೂಡ ಕಾಲೇಜಿಗೆ ಹೊರಟಿದ್ದೆ. ಹೇಗೋ ಖಾಲಿ ಬಸ್ ಸಿಕ್ತು, ಆರಾಮಾಗಿ ಹೋಗ್ತಾ ಇದ್ದೆ ಪೀಸಾಗಿ. ಸೊ ನೋಡಿ ಗೈಸ್, ಕ್ಲಾಸಲ್ಲಿ ಒಬ್ಬರು ಕೂಡ ಇಲ್ಲ. ನಾನು ಒಬ್ಬಳೇ ಕೂತ್ಕೊಂಡು ಹಬ್ಬೆ ಪಾರಿ ಥರ ಓದ್ಕೊಂಡು ಕೂತಿದ್ದೀನಿ. ಟೆಸ್ಟ್ ಇದೆ ಮಧ್ಯಾಹ್ನ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬರ್ತಾರೆ. ಹಾಯ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಅರ್ಜಿ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಮಾಡಿ, ಅಷ್ಟೇ ಸಪೋರ್ಟ್ ಮಾಡಿ. ಇನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿ ಬ್ಲಾಗ್ ಮಾಡು, ಫೇಮಸ್ ಗೈಸ್. ಫೈನಲಾಗೆ ನಮ್ಮ ಡಾರ್ಲಿಂಗ್ ಬಂದವಳೆ ಕಾಲೇಜ್ಗೆ. ಏನಾದ್ರು ಹೇಳಶಿ. ಏನಂತ ನಾನು ಇರೋದೇ ಸೈಲೆಂಟ್ ಅಪ್ಪ. ಇವಳೇ ಯಾವಾಗ ಇವಳು ಸೈಲೆಂಟ್ ಅಂದರೆ ಗೈಸ್ ನಮ್ಮ ಬಗ್ಗೆ ಆಗಲ್ಲ ಗೈಸ್. ಇವಳು ಸೈಲೆಂಟ್ ಅಂದರೆ ಸೈಲೆಂಟಿಗೆ ಮೀನಿಂಗೇ ಇವಳು. ಬರೀ ಸುಳ್ಳು ಗೈಸ್, ಡೋಂಟ್ ಟ್ರಸ್ಟ್ ಹರ್. ಅವಳ ಮುಖ ಸೈಲೆಂಟು ನೀನು. ಇವಳು ಸೈಲೆಂಟು. ಕ್ಲಾಸಲ್ಲಿ 1 ನಿಮಿಷ ಮುಚ್ಕೊಂಡು ಕೂರಲ್ಲ. ನಾನು ಮಾಡ್ತಾ ಇದ್ದೆ. ಕೂತಿದ್ಯಾ?
ಅಪ್ಪ ಬಿಟ್ಲು ಗೈಸ್ ಬಿಲ್ಡೇನಾ ಯಾರು ಪ್ರಶಾಂತ್ ಸರು ಅಯ್ಯೋ ಅವನ ಇಡೀ ಗೈಸ್ ನಾನು ನಾರ್ಮಲ್ ಕ್ಲಾಸಸ್ ಸ್ಟಾರ್ಟ್ ಆದಾಗ ನಾನು ತೋರಿಸ್ತೀನಿ ಪ್ರಶಾಂತ್ ಸ್ಟಾರ್ಟ್ ಆಗಲ್ಲ ಓ ಕರೆಕ್ಟು ಎಕ್ಸಾಮ್ಸು ಇನ್ನು ಮುಗ್ದೋಗುತ್ತೆ ಗೈಸ್ ಫಸ್ಟ್ ಇಯರೇ ಮುಗ್ದೋಗುತ್ತೆ ಓದಲ್ಲ ಅನ್ನತ್ತೆ ಬರೀ ಅದು ಟೈಮ್ ಪಾಸ್ ಬಟ್ ಆರು ಗೈಸ್ ನಾನು ಪಾಸ್ ಆಗ್ತೀನಿ ಗೈಸ್ ಅಷ್ಟೇ ಸಾಕು ಸೊ ಯಾರೋ ಬಂದರು ಅಂತ ವಿಡಿಯೋ ಕಟ್ ಮಾಡಿಬಿಟ್ವಿ ಗೈಸ್ ಸೊ ಇವಾಗ ಮತ್ತೆ ಟೆಸ್ಟು ಸ್ಟಾರ್ಟ್ ಆಗಿತ್ತು ನಮ್ಗೆ ಇನ್ನೇನು ಸೊ ನಾವು ಇವಾಗ ಟೆಸ್ಟ್ ಬರೆಯೋದಕ್ಕೆ ಹೋಗ್ಬೇಕು ಫುಲ್ ಬರೀತಾಳೆ ಔಟ್ ಆಫ್ ಫೋಟೋ ಸೊ ನಾವು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ಟೆಸ್ಟ್ ಎಲ್ಲ ಮುಗಿದು ಬಂದಾದ್ಮೇಲೆ ಸೊ ಅಲ್ಲ ಗೈಸ್ ಹಾಗ್ತಾನೆ ಮನೆಗೆ ರೀಚ್ ಆಗಿ ಕಾಲೇಜಿಂದ ಬಂದು ಸೊ ಇವಾಗ ತಿನ್ನೋಣ ಬನ್ನಿ ತುಂಬ ಹೊಟ್ಟೆ ಹಸಿತಿದೆ ಬೆಳಿಗ್ಗೆ ಅಷ್ಟೇ ತಿಂದಿದ್ದು ನಾನು ಬೆಳಗ್ಗೆ ಮಾಡಿದ್ದು ಬಿಸಿಬೇಳೆ ಬಾತೆ ಇದೆ ಅದನ್ನೇ ತಿಂತಾಯಿದ್ದೀನಿ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ತಿನ್ನೋದಕ್ಕೆ ಸಹ ಇಲ್ಲ ವಿತೌಟ್ ದಿಸ್ ಇಸ್ ನಥಿಂಗ್ ಗಾಯ್ಸ್ ಹಲೋ ಗೈಸ್ ನೋಡಿ ಇವತ್ತು ನಾನು ಹೀರೋ ಒಂದು ವ್ಲಾಗಲ್ಲಿ ನಮ್ಮಮ್ಮನ ನಾನು ಪರಿಚಯ ಮಾಡ್ತಾಯಿದ್ದೀನಿ ಇವರೇ ನೋಡಿ ನಮ್ಮ ಗೀತಮ್ಮ ಇವರೇ ನಮ್ಮಮ್ಮ ಹಾಯ್ ಹಾಯ್ ಹಲೋ ಮಮ್ಮಿ ಹಾಯ್. ಸೊ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಹೇಗೆ ಅನಿಸ್ತಿದೆ ಮಮ್ಮಿ ನಿಮಗೆ? ತುಂಬ ಚೆನ್ನಾಗಿದೆ. ಮುಂದಕ್ಕೆ ಅವ್ರು ಸಪೋರ್ಟ್ ಮಾಡೋ ಜನಗಳು ಸಪೋರ್ಟ್ ಮಾಡಿದ್ರೆ ನೀವು ಮುಂದೆ ಹೋಗ್ತೀರಾ. ನಮಗೂ ಅಷ್ಟೇ ನಾವು ನಾನು ಎಷ್ಟು ಬೇಕೋ ಅಷ್ಟು ನಾನು ಸಪೋರ್ಟ್ ಮಾಡ್ತೀನಿ ನನ್ನ ಕಡೆಯಿಂದ. ಅವರು ಸಪೋರ್ಟ್ ಮಾಡಲಿ, ಅವ್ರು ಸಪೋರ್ಟ್ ಮಾಡಿದ್ರೆ ನೀವು ಮುಂದೆ ಹೋಗಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹುಡುಗರಿಗೋಸ್ಕರ ನಮಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟಪಡ್ತೀನಿ. ಆಮೇಲೆ ಹಂಗೆ ಸರಿ ಹಂಗೆ ಇಟ್ಕೋ. ಆಯ್ತಾ ಇದಾದ್ಮೇಲೆ ಅದೇ ಆಯ್ತಾ ಇದಾದ್ಮೇಲೆ ಅದೇ ಅದೇ ನಾನು ಇವಾಗ ಹೇಳ್ಕೊಟ್ಟಿಲ್ವ ಹಿಂಗೆ ಅದೇ ಥರನೇ ಹಿಂಗೆ ಕೈ ಮಾಡಷ್ಟೇ. ಅಷ್ಟೇ ಸಾಕಾಗೋಯ್ತು ಗೈಸ್. ನಮ್ಮ ಅಮ್ಮಗೆ ಡ್ಯಾನ್ಸ್ ಹೇಳ್ಕೊಡೋ ಅಷ್ಟೊತ್ತಿಗೆ ನೋಡಿ ಇಷ್ಟ ಅದು ಕಲಿಸ್ದೆ. ಐ ಆಮ್ ಗ್ರೇಟ್ ಫಾರ್ ದಿ ಇದನ್ನ ನೀನು ಚೆನ್ನಾಗಿ ಕಟ್ಟಿಸ್ಕೊಬೇಕು. ಫುಲ್ ಎಲ್ಲ ಊಟ ಎಲ್ಲ ಮಾಡಾದ್ಮೇಲೆ ಈ ರೀತಿ ಆಟ ಆಡೋಕ್ಕೆ ಬಂದಿದ್ದೀವಿ. ಒಳ್ಳೆ ನಮ್ಮ ಅಮ್ಮ ಕೂಡ ನಮ್ಮ ಜೊತೆ ಸೇರ್ಕೊಂಡು ಒಳ್ಳೆ ಚಳಿಗಳ ಥರ ಆಟ ಆಡ್ತವ್ರೆ. ನೀವೇ ನೋಡ್ತಾ ಇದ್ದೀರಲ್ಲ.